ಎಂಟೈರ್ಲಿ ಒಂದು ಯೂನಿಫಾರ್ಮ್ ಇದಕ್ಕೆ ಕೆಳಗೆ ಹೋಗ್ತಾ ಇರ್ತದೆ. ಸೊ ಅವ್ರು ಕೇಸಿಂಗ್ ಮಾಡಿಲ್ಲ. ಇವಾಗ ಅವ್ರು ಕೇಸಿಂಗ್ ಮಾಡದೇ ಇರೋದು ಸ್ವಲ್ಪ ಅಡ್ವಾಂಟೇಜ್ ನಮ್ಗೆ ಅನಿಸುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿ ಸೊ ಆ ದಿನ 1ನೇ ತಾರೀಕು ಸಂಜೆ ಮೂರನೇ ತಾರೀಕು ಸಂಜೆ 5ವರೆಗೆ ಪಾಪು ಸ್ವಲ್ಪ ಊಟ ಕುದಿಸಿ ಅವರು ತಾಯಿ ಸ್ವಲ್ಪ ಮಗುವನ್ನು ಆಟ ಆಡಕ್ಕೆ ಬಿಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇರುವಾಗ ಯಾರು ಗಮನಿಸಲಿಲ್ಲದೆ ಇರುವ ಸಂದರ್ಭದಲ್ಲಿ ಬಿದ್ದಿದೆ. ಬಿಡುವಾಗ ಹೇಗೆ ಬಿದ್ದಿದೆ, ತಲೆ ಕೆಳಗೆ ಕಾಳು ಮೇಲೆ ಈ ಒಂದು ಸ್ಥಿತಿಯಲ್ಲಿ ಬಿದ್ದಿದೆ. ಈಗ ಮಗುವನ್ನು ಹುಡುಕಿ ಆಡ್ತಾ ಇರುವಾಗ ಮಗು ಅಳುವ ಒಂದು ಶಬ್ದ ಕೇಳಿ ಎಲ್ಲರೂ ಹೋಗಿ ನೋಡುವಾಗ ಮಗು ಒಳಗೆ ಇರುವುದು ಬಂದಿದೆ. ಸೊ ಇಮಿಡಿಯೇಟ್ಲಿ ಅವರು ಬೇಸಿಕಲಿ ಅವರೇ ಇನ್ನೂ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಮತ್ತು ಅಷ್ಟು ಒಳಗಡೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಿದೆ. ಇಮಿಡಿಯೇಟ್ಲಿ ನಮ್ಮ ಇಲಾಖೆಗಳು ಅಂದರೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಅಳ್ಳಿಕೊಂಡಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದರೆ ಇಮಿಡಿಯೇಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೆಸ್ಕ್ಯೂ ಆಫೀಸ್ನಲ್ಲಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಸೊ ಆಕ್ಸಿಜನ್ ಪೂರೈಕೆಯನ್ನು ಶುರು ಮಾಡಿದ್ದಾರೆ. ಸೊ ಒಳಗಡೆ ಮಗುವಿಗೆ ಟ್ಯೂಬ್ ಮುಖಾಂತರ ಆಕ್ಸಿಜನ್ ಸರಬರಾಜನ್ನು ಸತತವಾಗಿ ಕೊಡ್ತಾ ಇತ್ತು. ಅದೇ ರೀತಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಅವರು ಕೂಡ ಇತರ ಚಟುವಟಿಕೆಗಳಾದರೆ ಎಷ್ಟು ಆಳದಲ್ಲಿ ಮಗು ಇದೆ ಮತ್ತು ಮಗುವಿನ ಪೊಸಿಷನ್ ಏನು, ಮಗುವನ್ನು ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಮಗು ಒಳಗೆ ಬಿದ್ದಾಗ ಸುತ್ತಲೂ ಏನಾಗಿದೆ, ಮಣ್ಣು ಕಲ್ಲೆಲ್ಲ ಸ್ವಲ್ಪ ತುಂಬಿಕೊಂಡಿದೆ. ಅದು ತಲೆ ಕೆಳಗೆ ಕೂಡ ಅದನ್ನು ಹಿಪ್ ಏರಿಯಾದಲ್ಲಿ ನೋಡಿದರೆ ಮಣ್ಣೆಲ್ಲ ಫುಲ್ ತುಂಬಿಕೊಂಡ್ಬಿಟ್ಟಿದೆ. ಸೊ ನಮಗೆ ಮೇಲೆ ಕಾಣ್ತಾ ಇದ್ದದ್ದು ಮಗುವಿನ ಮೊಳಕಾಳಿಂದ ಕೆಳಗೆ ಫೀಟ್ವರೆ ಅಷ್ಟೇ ಮ್ಯಾಕ್ಸಿಮಮ್ ಕಾಣ್ತಾ ಇತ್ತು. ಸೊ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸಸ್ ಅವರು ಏನು ಮಾಡಿದ್ದಾರೆ, ಫಸ್ಟು ಕೊಕ್ಕಿ ಮುಖಾಂತರ ಒಂದು ದಾರವನ್ನು ಒಳಗೆ ಬಿಟ್ಟು ಏನು ಮಾಡಿದರು, ಸ್ವಲ್ಪ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫಸ್ಟು ಒಂದು ಚೆಪ್ಪಲ್ ಸಿಗಿತ್ತು, ನಂತರ ಚೆಪ್ಪಲ್ ಬಂದುಬಿಟ್ಟಿತ್ತು. ನಂತರ ಏನು ಮಾಡಿದ್ದಾರೆ, ಇನ್ನೊಂದು ಚೆಪ್ಪಲಲ್ಲಿ ಅವರು ಹುಡುಕಾಕಿ ಆ ಮಗುವನ್ನು ಸ್ವಲ್ಪ ಸ್ಟೇಬಲಾಗಿ ನಿಲ್ಲಿಸಿಕೊಂಡಿದ್ದಾರೆ. ಇದ್ರ ಜೊತೆಗೆ ಪ್ಯಾರಲ್ ಆಗಿ ಏನಾಗಿದೆ, ಅಲ್ಲಿ ಸ್ಥಳೀಯ ಅಧಿಕಾರಿಗಳು, ಸಾರ್ವಜನಿಕರೆಲ್ಲ JCB ಯಂತ್ರಗಳು, ಹಿಟಾಚಿ ಯಂತ್ರಗಳು ಇದೆಲ್ಲ ಕೂಡ ಹೇಳಿದ್ದಾರೆ. ನಾವು ಕೂಡ ನಮಗೆ ಗೊತ್ತಾದ ವಿಚಾರ ಗೊತ್ತಾದ ತಕ್ಷಣ ನಾನೇ ಇಮಿಡಿಯೇಟ್ಲಿ ಹೊರಟು ನಾವು ಆ ಸಂಬಂಧಪಟ್ಟ ಹಳ್ಳಿಗೆ ಹೋಗ್ತೀವಿ. ಸೊ ಆನ್ ದಿ ವೇಳೆಯೇ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿ ರೇಷ್ಮಿ ಮೇಡಮ್ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ನಮ್ಮ ಒಂದು ಬೇಡಿಕೆ ಏನನ್ನು ಕೂಡ ಅವರಿಗೆ ಹೇಳಿದ್ದೀನಿ. ಮೇಡಮ್ ನಮಗೆ NDRF ಮತ್ತು SDRF ತಂಡಗಳಿದ್ದರೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಒಳ್ಳೆಯ ಎಕ್ವಿಪ್ಮೆಂಟ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರುತ್ತದೆ. ಸೊ ಅವರು ಕೂಡ ಇಮಿಡಿಯೇಟ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸೊ ಮೇಡಮ್ ಕೂಡ ಇಮಿಡಿಯೇಟ್ಲಿ SDRF ತಂಡಗಳು, ಆದರೆ ಬೆಳಗಾವಿಯಿಂದ ಒಂದು SDRF ತಂಡ ಹಾಗೂ ಗುಲ್ಬರ್ಗಾದಿಂದ ಒಂದು SDRF ತಂಡವನ್ನು ಕಳುಹಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಹೈದರಾಬಾದಿಂದ ಒಂದು NDRF ತಂಡವನ್ನು ಕೂಡ ಕಳುಹಿಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅವರುಗಳನ್ನು ಕೂಡ ನಾವು ಸತತವಾಗಿ ಫಾಲೋಅಪ್ ಮಾಡಿ ಅಲ್ಲಿ ಬರಬೇಕು, ಹೇಗೆ ಬರಬೇಕು, ಇದೆಲ್ಲ ಒಂದು ಕಡೆ ನಡೀತಾ ಇತ್ತು. ಮತ್ತು ನಾವು ಸ್ಪಾಟ್ಗೆ ಹೋಗುವಾಗ ಆಲ್ರೆಡಿ ಒಂದು ಒಳ್ಳೆಯ ಸೆಟಪ್ ಅಲ್ಲಿ ಇತ್ತು ಇಲಾಖೆಯಿಂದ. ಸೊ ಈಗ ನಾವು ಪ್ಯಾರಲ್ ಆಗಿ ಡಿಗ್ ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ. ಪ್ಯಾರಲ್ ಆಗಿ ಡಿಗ್ ಮಾಡಿ ಒಂದು 10 ಫೀಟ್ 15 ಫೀಟ್ ವರೆ ನಾವು ಹೋಗಿದ್ದೀವಿ. ಸ್ವಲ್ಪ ಮಣ್ಣು ಕಳ್ಳು ಸ್ವಲ್ಪ ಜಾಸ್ತಿ ಈ ಥರ ಇತ್ತು. ಸೊ ಫಸ್ಟ್ 10 ಫೀಟ್ವರೆ ಏನು ಜಾಸ್ತಿ ನಾವು ಕಷ್ಟಪಡುವ ರೀತಿ ಅಷ್ಟೊಂದು ಆಗಿಲ್ಲ. ನಂತರ ನಮಗೆ ಚಾಲೆಂಜಸ್ ಆಗಿತ್ತು. ಈ ಥರ ಕಾರ್ಯಾಚರಣೆ ಮುಂದುವರಿತಾ ಇರುವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರಾಮುಖವಾದ ಪಾತ್ರ ವಹಿಸಿದ್ದಾರೆ. ಅವರ ಇಲಾಖೆಯಿಂದ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಮುಖಾಂತರ ಮಗುವಿನ ಕಾಳು 2 ಒಂದು ದಾರ ಕಟ್ಟಕ್ಕೆ ಟ್ರೈ ಮಾಡಿದ್ರು. ದೊಡ್ಡ ರೋಪ್ ಹಗ್ಗ ಮುಖಾಂತರ ಕಟ್ಟಕ್ಕೆ ಟ್ರೈ ಮಾಡಿದ್ರು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಅದು 2 ಕಾಳು ಸೇರಿ ಅದು ಕವರ್ ಆಗಬೇಕಾದ್ರೆ ಲೂಪಲ್ಲಿ ಹಗ್ಗದಲ್ಲಿ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಪದೇ ಟ್ರೈ ಮಾಡ್ತಾ ಇದ್ರು. ಫಸ್ಟು ಬೆರಳು ಮಾತ್ರ ಸಿಕ್ಕಿತ್ತು, ನಂತರ ಒಂದು ಪಾದ ಸಿಕ್ಕಿತ್ತು, ಒಂದು ಕಾಳು, ಈ ಥರ ಟ್ರೈ ಮಾಡ್ತಾ ಅಂದಾಜು 1 ತಾಸು ನಂತರ 2 ಕಾಳು ಸೇರಿ ಏನಾಗಿದೆ ಕಟ್ಟಕ್ಕಾಯಿತು. ಸೊ ಹಗ್ಗದಲ್ಲಿ ಲೂಪ್ ಮಾಡಿ ಇಟ್ಟಿದ್ದೀವಿ.
ಅದು ಆ ಟೈಮಲ್ಲಿ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಬೇಕಾಗಿದ್ದು ಮಗು ಮತ್ತೆ ಕೆಳಗಡೆ ಹೋಗಬಾರ್ದು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವ ಘಟನೆಗಳು ನೋಡುವಾಗ ಫಸ್ಟ್ ಮಗು ಮೇಲೆ ಇರ್ತದೆ, 8 ಫೀಟಿಗೆ ಹೋಗಿರ್ತದೆ, ನಂತರ ಏನಾದರೂ ಮಾಡಕ್ಕೆ ಹೋದರೆ ಮತ್ತೆ 20 ಫೀಟಿಗೆ ಹೋಗುತ್ತೆ, ನಂತರ ಕೆಳಗೆ ಹೋಗ್ತಾ ಇರ್ತದೆ. ಈ ಥರ 300-400 ಫೀಟ್ವರೆಗೆ ಕೂಡ ಕೆಲವೊಂದು ಮಕ್ಕಳು ಹೋಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾವುದು ಆಗಬಾರ್ದು ಒಂದು ವಿಚಾರಕ್ಕಾಗಿ ಈ ಥರ ಲೂಪ್ ಮಾಡಿ ಕಾಳನ್ನು ಕಟ್ಟಿಬಿಟ್ರೆ ಅಟ್ಲೀಸ್ಟ್ ಮಗು ಮುಂದೆ ಕೆಳಗೆ ಹೋಗೋದು ಆಗಲನ್ನು ಹೇಳಿ ಆ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಅದು ಕೂಡ ತುಂಬ ಯಶಸ್ವಿಯಾಗಿ ಫೈರ್ ಸರ್ವಿಸ್ ಅವರು ಮಾಡಿದ್ದಾರೆ. ಇನ್ನು ಮೀನ್ ಟೈಮ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನೇನೆಲ್ಲ ಚೆಕ್ ಮಾಡಬೇಕು, ಮಗುವಿನ ಪರಿಸ್ಥಿತಿ ಅದೆಲ್ಲ ನೋಡಿಕೊಳ್ತಾ ಇದ್ರು. ಆದರೆ ಮೂವ್ಮೆಂಟ್ ಆಗ್ತಾಗ ಕಾಳು ಬೆರಳು ಮೂವ್ಮೆಂಟ್ ಆಗುತ್ತಾ, ಅಥವಾ ತುಂಬ ಫ್ರೀ ಆಗಿಲ್ಲ, ಅಥವಾ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಸ್ಕಿನ್ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಈ ಥರ ಎಲ್ಲ ಸತತವಾಗಿ ಅವರು ನೋಡ್ತಾ ಇದ್ರು. ಇನ್ ದ ಮೀನ್ ಟೈಮ್ ಏನಾಗಿದೆ, ಕಾಳು ಒನ್ಸ್ ಕಟ್ಟಿಯ ಮೇಲೆ ನಾವೇನು ಮಾಡಿದ್ವಿ, ಮೇಲೆ ಫುಲ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಆದರೆ ಮೇಲೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗ ಮಗು ತಲೆ ಕೆಳಗಿದೆ, ಮೇಲೆ ಕಾಳಿದೆ. ಮೇಲೆ ಕಾಳು ಒಂದು 17 ಅಡಿ ಎಲ್ಲಿ ಇದೆ, ಕೆಳಗೆ ತಲೆ ಒಂದು 17-18 ಅಡಿಯಲ್ಲಿದೆ. ಮಗು ಕೆಳಗೆ ತಲೆ ಇರುವ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಹೋಗಿ ಮೇಲಿಂದ ಬಿದ್ದಿರ್ತದಲ್ಲ ಮಣ್ಣು, ಅದೆಲ್ಲ ಹೋಗಿ ಮಗುವಿನ ಸೈಡ್ ಫುಲ್ ತುಂಬಿಕೊಂಡು ಬಿಟ್ಟಿದೆ. ಅದು ತುಂಬ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಮಗು ನಾವು ಮೇಲೆ ಫುಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆ ಮಣ್ಣಲ್ಲಿ ಮಗು ಸಿಕ್ಕಾಕೊಂಡು ಮೇಲೆ ಬರ್ತಾ ಇರಲಿಲ್ಲ. ನಾವು ತುಂಬ ಫೋರ್ಸ್ ಮಾಡಿ ಅದನ್ನು ಫುಲ್ ಮಾಡಿದರೆ ಮಗುಗಳು ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಯಾಕಂದರೆ ಅದು ಆಫ್ಟರ್ 13 ತಿಂಗಳ ಮಗು, ಅದನ್ನು ಕಾಳುಗಳು ನೋಡಿದ್ರು ತುಂಬ ಟೆಂಡರ್ ಬೋನ್ ಅಂತ. ಸೊ ನಾವು ತುಂಬ ಬೇಗ ಫುಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು. ನಾವು ಆ ರಿಸ್ಕ್ ತಗೋಕ್ಕಾಗಿಲ್ಲ. ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಸಲಹೆಗಳಿಗೆ ಬೇಡ, ಈಗ ಸದ್ಯಕ್ಕೆ ಇದ್ದು ನಾವು ಮುಂದೆ ಟ್ರೈ ಮಾಡೋಣ, ಫಸ್ಟ್ ಆ ಮಣ್ಣನ್ನು ತೆಗೆಯಕ್ಕೆ ಟ್ರೈ ಮಾಡೋಣ ನಾವು ಪ್ರಯತ್ನ ಮಾಡಿದ್ವಿ. ಏನು ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರ್ಗಳು ತಂದಿದ್ದೀವಿ, ಒಂದು 2 ವ್ಯಾಕ್ಯೂಮ್ ಕ್ಲೀನರ್ಗಳು. ಅದು ಮುಖಾಂತರ ಆ ಮಣ್ಣನ್ನು ತೆಗೆಯಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು, ಬರೀ ಮಣ್ಣು ಮಾತ್ರ ಬಂದಿತ್ತು, ಕಳ್ಳು ಬಂದಿಲ್ಲ. ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್. ಯಾಕಂದರೆ ಕಳ್ಳಾದರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದರೂ ಪರವಾಗಿಲ್ಲ, ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ 1 kg ಇರಬಹುದು ಅಷ್ಟು ಮಣ್ಣನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಹೇಳಿದರು ತುಂಬ ದೊಡ್ಡ ಪವರ್ಫುಲ್ ಸಕ್ಕಿಂಗ್ ಮಿಷಿನ್ಸ್ ಇರ್ತದೆ, ಅದನ್ನು ತಗೊಂಡು ಬಂದು ನೀವು ಟ್ರೈ ಮಾಡಿನ. ಬಟ್ ಅದು ಸಲಹೆಗಳು ನಮಗೆ ಏನು ಸರಿಯಾಗಿ ಅನಿಸಿಲ್ಲ. ಯಾಕಂದರೆ ಅದು ಪಾಪುದು ಕೂಡ ಸಣ್ಣ ಬಾಡಿ ಇದೆ, ತುಂಬ ಲೈಕ್ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಇರ್ತದೆ. ಸೊ ಸಕ್ಕಿಂಗ್ ಮಿಷಿನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದರು. ಅದರಿಂದ ಅದನ್ನು ಅಲ್ಲಿಯೇ ನಾವು ಕೈ ಬಿಟ್ಟಿದ್ದೀವಿ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇರುವ ಒಂದೇ ಒಂದು ಅಲ್ಟರ್ನೇಟ್ ಆದರೆ ನಾವು ಪ್ಯಾರಲ್ ಆಗಿ ಟ್ರೆಂಚ್ ತೆಗೆಯುವುದನ್ನು ಮುಂದುವರಿದು ಮಗುವಿನ ಒಂದು ತಲೆ ಇರುವ ಡೆಪ್ತ್ಕ್ಕಿಂತ ಕೆಳಗೆ ಹೋಗಬೇಕು. ಯಾಕಂದರೆ ಈಗ ಆಲ್ರೆಡಿ ಹೇಳಿದಾಗ 17 ಅಡಿಯಲ್ಲಿ ಕಾಲಿದೆ, 18-18.5 ಅಡಿಯಲ್ಲಿ ತಲೆ ಇರುತ್ತದೆ. ಬಟ್ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ, ಬರೀ ತಲೆ ಮಾತ್ರ ಇದ, ಅಥವಾ ತಲೆಗೆ ಕೆಳಗಡೆ ಕೈ ಈ ಥರ ಪೊಸಿಷನಲ್ಲಿ ಇದೆ, ಅಥವಾ ಕೈಯನ್ನು ಮಡಿಸಿ ಅದು ಇಟ್ಕೊಂಡಿದ್ದಾನೆ ಗೊತ್ತಿಲ್ಲ. ಸೊ ಕೈ ಕೆಳಗೆ ಹ್ಯಾಂಗ್ ಆಗ್ತಾ ಇದ್ರೆ ಮತ್ತೆ 1 ಅಡಿ ಅಷ್ಟು ಆಗುತ್ತೆ. ಸೊ ನಾವು ಅದು ಲೆಕ್ಕ ಮಾಡಿದರೆ 19.5 ಅಡಿ 20 ಅಡಿ ಬರೆ ಮಗುವಿನ ಕಾಳಿಂದ ತಲೆ ಬರೆ ಇರ್ತದೆ. ಸೊ ನಾವು ಮಿನಿಮಮ್ 20 ಫೀಟಲ್ಲಿ ಮಗುವಿನ ಒಂದು ಕೈ ಇರುವುದಾಗಿ ನಾವು ಒಂದು ಅಸಂಪ್ಷನ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು 2 ಅಡಿ ಬರೆ ನಾವು ಹೋಗ್ಬೇಕು. ಆದರೆ 22 ಅಡಿ ಬರೆ ನಾವು ಕೆಳಗಡೆ ವರ್ಟಿಕಲ್ ಆಗಿ ನಾವು ಡ್ರಿಲ್ ಮಾಡಿಕೊಂಡು ಹೋಗಬೇಕು. 22 ಅಡಿ ರೀಚ್ ಆದ ಮೇಲೆ ಮತ್ತೆ ಹರಿಜಾಂಟಲ್ ಆಗಿ ಒಂದು ಸೊರಂಗ ಮಾರ್ಗ ಥರ ಒಂದು ಮಾಡಿ ಹೋಗು ಮಗುವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ನಮ್ಮ ಪ್ಲಾನ್ ಇತ್ತು. ಸರಿಯಾ, ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇನಿಷಿಯಲಿ ನಮ್ಮ ಲೆವೆಲಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ಮಾಡೋಕ್ಕೆ ಶುರು ಆಯಿತು. ಇನ್ ಬಿಟ್ವೀನ್ SDRF ತಂಡ ಬಂದಿತ್ತು. ಫಸ್ಟ್ ಗುಲ್ಬರ್ಗ ಅಂತ ಒಂದು ತಂಡ, ಅವರು ನಮ್ಮ ಸಮೀಪದಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಬೇಗ ಬಂದರು. ನೈಟ್ ಒಂದು 11 ಗಂಟೆಯಷ್ಟಿಗೆ 3 ಗಂಟೆಯಷ್ಟಿಗೆ SDRF ತಂಡ ಬೆಳಗಾಮಿಂದ ಬಂದರು. ಅದೇ ರೀತಿ ಬೆಳಿಗ್ಗೆ 6-6:30 ಒಳಗಡೆ NDRF ತಂಡ ಹೈದರಾಬಾದಿಂದ ಬಂದರು. ಅವರು ಕೂಡ ಕೆಲಸಗಳನ್ನು ತೋಡುವುದು. ನಾವು ಈಗಾಗಲೇ ನಮ್ಮ ಹತ್ತಿರ ಒಂದು ಬೋರ್ವೆಲ್ ಇದೆ, ಅದು ಕೇಸಿಂಗ್ ಇಲ್ಲ, ಅಂದ್ರೆ ಅದರಲ್ಲಿ ಒಳಗಡೆ ಮಣ್ಣು ಬೀಳಬಹುದು. ಸೊ ನೀವು ಅದನ್ನು ಪ್ಯಾರಲಲ್ ಆಗಿ ತೋಡುವಾಗ ಅಲ್ಲಿ ಮಣ್ಣು ಬೀಳುವ ಸಹ ಸಾಧ್ಯತೆ ಇರುತ್ತದೆ. ಸೊ
ಸೊ ಡ್ರಿಲ್ಲಿಂಗ್ ಮಾಡುವಾಗ ಫುಲ್ ಟೈಮ್ ಮಣ್ಣು ಬೀಳ್ತಾ ಇದೆಯೋ ಇಲ್ವೋ ಅದರ ಬಗ್ಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಲಾಗಿತ್ತು. ಸೊ ಅದರಲ್ಲಿ ಮಣ್ಣು ಬೆಳೆದ ಹಾಗೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ 5-6 ಅಡಿ ಅಂತರದಲ್ಲಿ ದೂರದಲ್ಲಿ ಫಸ್ಟ್ ನಾವು 22 ಫೀಟ್ ಕೆಳಗಡೆ ಹೋಗಿದ್ದೀವಿ. ಇದರಲ್ಲಿ ಇನ್ನೊಂದು ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ಯಾವುದರಿಂದ ಹೊಡೆಯೋದು ಅಂದ್ರೆ ಡಿಗ್ ಮಾಡಬೇಕಾದ್ರೆ ಹೇಗೆ ಇಫೆಕ್ಟಿವ್ ಆಗಿ ಹೆಂಗೆ ಆಗ್ತದೆ. ಫಸ್ಟ್ ಒಂದು ಬಕೆಟ್ ತರ ತಂದು JCB ಹಿತಾಚಿ ಮೂಲಕ ಅದನ್ನು ತೆಗೆಯಲಾಗಿತ್ತು. ಆಮೇಲೆ ಅದು ಬಕೆಟ್ ಇಂದ ಅಷ್ಟು ಇಫೆಕ್ಟಿವ್ ಆಗಿ ಆಗ್ತಿರಲಿಲ್ಲ, ಯಾಕಂದ್ರೆ ಹಾರ್ಡ್ ರಾಕ್ ಸರ್ಫೇಸ್ ಅದು ಬ್ರೇಕ್ ಆಗ್ತಿರ್ಲಿಲ್ಲ. ಅದು ಬ್ರೇಕ್ ಮಾಡಕ್ಕೆ ಮತ್ತೆ ಸ್ಟೋನ್ ಬ್ರೇಕರ್ ಇನ್ನೊಂದು ಬಿಟ್ ಬರುತ್ತೆ, ಅದು ಮುಂದೆ ಹಿತಾಚಿಗೆ ಮುಂದೆ ಹಚ್ಚಿ ಅದು ರಾಕ್ ಬ್ರೇಕರ್ ಯೂಸ್ ಮಾಡಿ ನಾವು ಅದನ್ನು 22 ಫೀಟ್ ಡೀಪ್ ಹೋಗಿದ್ವಿ. ಅದು ಡೀಪ್ ಹೋದ ನಂತರ ನೆಕ್ಸ್ಟ್ ಚಾಲೆಂಜ್ ಇಸ್ ಟನೆಲ್ ಮಾಡಬೇಕಾದ್ರೆ ಮನುಷ್ಯ ನಿಂತು ಟನೆಲ್ ಮಾಡಬೇಕಾದ್ರೆ ಸೀದಾ ಪ್ಯಾರಲಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅವರಿಗೆ ಕೆಳಗಡೆ ಆ ರೀತಿ ಸ್ಲ್ಯಾಂಟಿಂಗ್ ಟನೆಲಿಂಗ್ ಮಾಡಬೇಕಿತ್ತು. ಸೊ ಅದು ಸಹ ಫಸ್ಟ್ ದೊಡ್ಡದಾಗಿ ಒಂದು ಓಪನಿಂಗ್ ಮಾಡಿ ಆಮೇಲೆ ಅದು ಸಣ್ಣ ಸಣ್ಣ ಮಾಡ್ತಾ ಹೋಗಿ ಒಳಗಡೆ ಆ ರೀತಿ ಟನೆಲಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ 6-7 ಅಡಿ ಒಳಗಡೆ ಟನೆಲಿಂಗ್ ಮಾಡ್ಕೊಂಡು ಹೋಗಿದ್ದೀವಿ. ಅದಕ್ಕೆ ಹ್ಯಾಂಡ್ ಹೆಲ್ಡ್ ಒಂದು ರಾಕ್ ಬ್ರೇಕರ್ ಬರುತ್ತದೆ, ಅದನ್ನು ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ NDRF ತಂಡ ಸಹ ಆಮೇಲೆ ಬಂತು, ಅವರ ಹತ್ತಿರ ಸಹ ಒಂದು ಎಕ್ವಿಪ್ಮೆಂಟ್ ಇತ್ತು. ಆದರೆ ಅದು ಪವರ್ ಕಡಿಮೆ ಇರೋದ್ರಿಂದ ಅದು ಚಿಪ್ಪಿಂಗ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇತ್ತು. ಈಗ ನಮಗೆ ಮಗುವಿನ ಕಂಡೀಷನ್ ಹೇಗಿದೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತಿರುವಾಗ ಆದಷ್ಟು ಬೇಗ ನಾವು 22 ಅಡಿ ಮುಟ್ಟಬೇಕು ಅನ್ನುವ ಲೆಕ್ಕದಲ್ಲಿ ಆ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ನಾವು ಮುಂಚೆ ಮಾಡಿದ್ದೀವಿ. ಆ ಹ್ಯಾಂಡ್ ಬ್ರೇಕರ್ ಅಲ್ಲಿಂದಾನೇ ನಾವು ಆ ಕಾರ್ಯಾಚರಣೆ ಮುಂದುವರಿಸಿದ್ದೀವಿ. ಮತ್ತೆ ಇದರಲ್ಲಿ SDRF ಆಗಲಿ NDRF ಆಗಲಿ ಫೈರ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೇನೆ ಲೋಕಲ್ ಕೆಲವು ಲೇಬರ್ ಇದ್ದಾರೆ ನಮ್ಮ ಇಲ್ಲಿ ಕ್ವಾರಿಗಳಲ್ಲಿ ಕೋರೆಗಳಲ್ಲಿ ಅಥವಾ ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಕೆಲಸ ಮಾಡುವವರು ಅಂತ 2-3 ಜನ ಲೇಬರ್ ಸಹ ನಮ್ಮ ಜೊತೆ ಇದ್ರು. ಅವರಿಗೆ ಸಹ ಕರೆಕ್ಟ್ ಆಗಿ ಅಲ್ಲಿ ಯೂಸ್ ಮಾಡಿ ಅವರ ಎಕ್ಸ್ಪರ್ಟೀಸ್ ಅನ್ನು ಯೂಸ್ ಮಾಡಿ ನಾವು ಆ 22 ಅಡಿ ತನಕ ಹೋದ್ರಲ್ಲಿ ಯಶಸ್ವಿಯಾಗಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು ಹೋಲ್ ಡ್ರಿಲ್ ಆದ ನಂತರ ನಾವು 1-2 ಫುಟ್ ಕೆಳಗಡೆ ಹೋಗಿದ್ದೀವಿ. ಡ್ರಿಲ್ ಆಗಿದೆ, ಆವಾಗ ಮಗು ಕಾಣ್ತಾ ಇದೆ, ಮೇಲೆ ಇದೆ ಒಂದು, ಆದ್ರೆ ಮಗುನ ತಲೆ ಮಾತ್ರ ಕಾಣ್ತಾ ಇದೆ, ಆಕ್ಸೆಸಿಬಲ್ ಇದೆ, ಕೈಯಿಂದ ನಾವು ಮುಟ್ಟಬಹುದು. ಆದ್ರೆ ಕೆಳಗಡೆ ಅದು ಇಲ್ಲಿಂದ ತರಲಿಕ್ಕೆ ಆಗಲ್ಲ. ಮತ್ತೆ ಅದು ಹೇಗೆ ತರುವುದು, ದಟ್ ವಾಸ್ ದ ಕ್ರಿಟಿಕಲ್ ಡಿಸಿಷನ್. ಆ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟ್ ಕಟಿಂಗ್ ಮಾಡಕ್ಕೆ ನಾವು ಒಂದು ಟೆಂಪಲ್ ಅಲ್ಲಿ ಎಲ್ಲಿಯಾದ್ರೂ ಮೆಸನರಿ ಕೆಲಸ ಮಾಡುವವರು ಅಥವಾ ಸ್ಟೋನ್ ಕಟಿಂಗ್ ಮಾಡುವವರು ಅಂತವ್ರು ಇಬ್ರು ಮಂದಿ ಬಂದಿದ್ರು. ಅದು ತಮಿಳುನಾಡು ಮೂಲದವರು, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇಬ್ರು ಮಂದಿ ಬಂದಿದ್ದಾರೆ. ಅವರಿಗೆ ಕರೆಸಿಕೊಂಡು ಲಾಸ್ಟ್ ಮೂಮೆಂಟ್ ಏನೋ ಸಣ್ಣ ಸ್ಮಾಲ್ ಲೆವೆಲ್ ಆಫ್ ಚಿಪ್ಪಿಂಗ್ ಏನಿದೆ ಅದು ಎಲ್ಲಿ ಮಗು ಸಿಲುಕಿಕೊಂಡಿತ್ತು ಆ ಹೋಲನ್ನು ದೊಡ್ಡದು ಮಾಡೋದು, ಸೊ ದಟ್ ಕೆಳಗಡೆ ಆರಾಮಾಗಿ ಬರಬಹುದು. ಅದು ಲಾಸ್ಟ್ ಕಟಿಂಗ್ ಇವರು ಮೆಸರ್ನೆಲ್ಲ ಮಾಡಿದ್ದಾರೆ. ಸೊ ಇದು ಬಹಳಷ್ಟು ಡಿಸಿಷನ್ ಇದರಲ್ಲಿ ಯಾವ ರೀತಿ ಆಗಿದ್ರೆ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, ಎಷ್ಟು ದೂರದಲ್ಲಿ ಇದನ್ನು ತೋಡುವುದು, ಎಷ್ಟು ಆಳವಾಗಿ ಹೋಗುವುದು, ಎಷ್ಟು ಡೀಪ್ ಹೋಗಬೇಕು, ದಟ್ ವಾಸ್ ದ ಮೋಸ್ಟ್ ಕ್ರಿಟಿಕಲ್ ಡಿಸಿಷನ್. ಯಾಕೆಂದ್ರೆ ಮಗು 20 ಫುಟ್ ನಾವು ಊಹಿಸ್ಕೊಂಡಿದ್ದೀವಿ, ಅದಕ್ಕಿಂತ ಕೆಳಗಡೆ ನಾವು ಹೋಗ್ಬೇಕು ಅಂದ್ರೆ ಮಗುವಿಗೆ ಯಾವುದೇ ರೀತಿಯ ಅಪಾಯ ಆಗಬಾರದು. ಸೊ ಕಂಟಿನ್ಯೂಸ್ ಆಗಿ ಒಂದು ಮೆಜರ್ಮೆಂಟ್ ಮಾಡ್ತಾ ಇದನ್ನು. ಸೊ ಫಸ್ಟ್ ಇನಿಷಿಯಲಿ ಫಾಸ್ಟ್ ಆಯ್ತು ಆಪರೇಷನ್, ಆಮೇಲೆ ಹೇಗೆ ನಾವು ಕೆಳಗಡೆ ಹೋಗ್ತೀವಿ ಲಾಸ್ಟ್ 3 ಫೀಟ್ ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು. ಬಟ್ ಅದು ಎಫೆಕ್ಟಿವ್ ಆಗಿ ಆಗಿದೆ, ಎಲ್ಲ ಕರೆಕ್ಟ್ ಆಗಿ ರೈಟ್ ಡಿಸ್ಟೆನ್ಸ್ ಅಲ್ಲಿ ನಾವು ಹೋಗಿ ಮಗುವಿಗೆ ಉಳಿಸ್ಕೊಳ್ಳೋಕೆ ನಾವು ಯಶಸ್ವಿಯಾಗಿ. ಇನ್ನೊಂದು ವಿಚಾರ ಇತ್ತು, ಪುಷ್ ಮಾಡಿ ಮಗುವಿಗೆ ಮೇಲೆ ತರುವುದು ಅಂತ. ಬಟ್ ಅದರಲ್ಲಿ ಸಹ ರಿಸ್ಕ್ ಹೇಗೆ ಅಂದ್ರೆ, ಈಗಾಗಲೇ DC ಸಾಹೇಬರು ಹೇಳಿದ ಹಾಗೆ ಮಗುವಿನ ಪೊಸಿಷನ್ ನಮಗೆ ಗೊತ್ತಿಲ್ಲ, ಅದು ಸಣ್ಣ ಮಗು, ಮತ್ತೆ ಅದು ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತದೆ. ಹಾಗಿರುವಾಗ ಪುಷ್ ಮಾಡಿದ್ರು ಸಹ ಮೇಲೆ ತರುವುದು ಹೇಗೆ, ಅದು ರಿಸ್ಕಿ. ಮತ್ತೆ ಪುಷ್ ಆದ್ರೆ 20 ಫೀಟ್ ಮೇಲೆ ಅಷ್ಟು ಪುಷ್ ಆಗಬೇಕು, ಅಷ್ಟು ಪುಷ್ ಮಾಡುವಂತ ಇಕ್ವಿಪ್ಮೆಂಟ್ ನಮ್ಮಲ್ಲಿ ಆ ಸಮಯದಲ್ಲಿ ಲಭ್ಯ ಇರಲಿಲ್ಲ. ಸೊ ಅದು ಒಂದು ರಿಸ್ಕಿ ಆಪ್ಷನ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕೈ ಬಿಟ್ಟು, ಈಗ ಹೀಗೆ ನಾವು ಮಗುವಿಗೆ ಮೇಲೆ ಸ್ವಲ್ಪ ಕೈಯಿಂದ ಆಕ್ಸೆಸ್ ಮಾಡಬಹುದಿತ್ತು. ಸೊ ಒಬ್ಬ ಮನುಷ್ಯ ಮಗುವಿಗೆ ಸ್ವಲ್ಪ ಮೇಲೆ ಎತ್ತಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಿ ಆ ಚಿಪ್ಪಿಂಗ್ ಮಾಡಿದ್ದಾರೆ. ಸೊ ದಟ್ ಚಿಪ್ಪಿಂಗ್ ಮಾಡುವಾಗ ಮಗು ತಲೆಗೆ ತಾಗಬಾರ್ದು, ಆ ವಿಚಾರದಲ್ಲಿ ಆ ರೀತಿ ಸ್ವಲ್ಪ ಸೂಕ್ಷ್ಮವಾಗಿ ಕಾರ್ಯಾಚರಣೆ, ಲಾಸ್ಟ್ ಕೊನೆ ಹಂತದ ಕಾರ್ಯಾಚರಣೆ ಅಷ್ಟು ಸೂಕ್ಷ್ಮವಾಗಿ ನಡೆಸಲಾಗಿದೆ. ಫಸ್ಟ್ ಇದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಉಳಿದಿರುವುದು ಹೇಳಿಬಿಡ್ತೀನಿ. ಸೊ ಈಗ SP ಅವರು ಹೇಳಿದ್ದಾರೆ ಹೇಗೆ ಮಗುವನ್ನು ನಾವು ರೀಚ್ ಮಾಡಿದೀವಿ ಅಂತ ಹೇಳಿ. ಸೊ ಇಷ್ಟು ಟೈಮ್ ಸತತವಾಗಿ ನಾನು ಆಲ್ರೆಡಿ ಹೇಳಿದಾಗಲೇ ಮಗುವಿನ ಒಂದು ಆರೋಗ್ಯ ಸ್ಥಿತಿಯನ್ನು ನಮ್ಮ ವೈದ್ಯರು ಕರೆಕ್ಟಾಗಿ ನೋಡಿಕೊಳ್ತಾ ಇದ್ರು. ಈವನ್
ಕೆಳಗಡೆ ಕೂಡ ಒಬ್ಬ ವೈದ್ಯರು ಹೋಗಿ ಟ್ರೆಂಚ್ ಒಳಗಡೆ ಹೋಗಿ ಆ ಮಗುವನ್ನು ಆಕ್ಸೆಸ್ ಮಾಡಿ ಅದಕ್ಕೆ ಆಕ್ಸಿಜನ್ ಬೇಕಾ ಅಥವಾ ಬೇರೆ ಏನಾದರೂ ಅವಶ್ಯಕತೆ ಇದನ್ನು ನೋಡ್ತಾ ಇದ್ದಾರೆ ಸತತವಾಗಿ. ಮತ್ತೆ ನಾವು ಆಲ್ರೆಡಿ ನೈಟೇ ಹೇಳಿ ಬಿಟ್ಟಿದ್ದೀವಿ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಮ್ಮ ಸಿ ಒ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನೇನೆಲ್ಲ ಅವಶ್ಯಕತೆ ಇದೆ. ಆದರೆ ಲೈಕ್ ಮೆಡಿಸಿನ್ಸ್ ಇರಲಿ, ಮಿಷಿನರಿ ಇರಲಿ, ಎಕ್ವಿಪ್ಮೆಂಟ್ ಇರಲಿ, ಏನಿರಲು ಆನ್ ದ ಸ್ಪಾಟ್ ಇರಬೇಕು. ನಾಟ್ ಓನ್ಲಿ ಒನ್ ಆಂಬುಲೆನ್ಸ್, 2 ಆಂಬುಲೆನ್ಸ್ ವಿತ್ ಆಲ್ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಅಲ್ಲಿ ನಿಲ್ಲಬೇಕು ನಾವು ಹೇಳಿದ್ದೀವಿ. ಸೊ DHO ಅವರು ಕೂಡ ಅಲ್ಲಿ ಬಂದಿದ್ರು, ಸ್ಪಾಟ್ಗೆ ಬಂದು ಅವರು ಕೂಡ ಫುಲ್ ಟೈಮ್ ಇದ್ರು. ಅಲ್ಲಿ ಇರುವ DHO ಮತ್ತು ಅವರ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು. ಸೊ ನಾವು ಅಲ್ಲಿ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿಕೊಂಡ ಮೇಲೆ ಮಗುವನ್ನು ಫಸ್ಟ್ ಮೇಲೆ ನಾವು ತಗೊಂಡು ಬಂದ ಮೇಲೆ ಅಲ್ಲಿಯೇ ನಾವು ಫಸ್ಟ್ ಏನ್ ಮಾಡೋಣ ನೋಡಿದ್ರೆ ಅಲ್ಲಿ ಅನ್ಕಂಟ್ರೋಲಬಲ್ ಕ್ರೌಡ್ ಇತ್ತು. ಸೊ ಆದ್ರಿಂದ ನಾವು ಲೇಟ್ ಆಗಬಹುದು ಮತ್ತೆ ಕ್ರೌಡ್ ನುಗ್ಗುವ ಸಾಧ್ಯತೆ ಇದೆ ಅಂತ ಹೇಳಿ ಆಂಬುಲೆನ್ಸ್ ಅಲ್ಲಿ ನಾವು ಫಸ್ಟ್ ಏಡ್ ಮಾಡಿಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆಂಬುಲೆನ್ಸ್ ಅಲ್ಲಿ ಫಸ್ಟ್ ಏಡ್ ಮಾಡಿದ್ವಿ. ಮತ್ತು ಪ್ರಿಲಿಮಿನರಿ ಏನೇನೆಲ್ಲ ಟೆಸ್ಟ್ ಮಾಡಬೇಕು, ಆದರೆ ಗ್ಲೈಸಿಮಿಯಾ ಆಗಿದೆಯಾ ಅಥವಾ ಲೈಕ್ ಇಂಜುರೀಸ್ ಇದೆ, ಸೈನಸಸ್ ಇದೆ, ಫ್ರಾಕ್ಚರ್ಸ್ ಇದೆ, ಇದೆಲ್ಲ ಕೂಡ ನಾವು ಆಂಬುಲೆನ್ಸ್ ಅಲ್ಲಿ ನಾವು ಚೆಕ್ ಮಾಡಿಕೊಂಡು ಹೋಗಿದ್ದೀವಿ ವಿತಿನ್ 2-3 ಮಿನಿಟ್ಸ್. ಯಾಕಂದ್ರೆ ನಾನು SP ಅವರು CO ಅವರು ಎಂಟೈರ್ ತಂಡ ಕೂಡ ಮಗುವನ್ನು ಎಸ್ಕಾರ್ಟ್ ಮಾಡಿಕೊಂಡು ಇಂಡಿ ತಾಲೂಕು ಹಾಸ್ಪಿಟಲ್ ಹೋಗುವ ಸಂದರ್ಭದಲ್ಲಿ ನಾವು ಕೂಡ ಕೇಳಿದ್ವಿ ವಿತಿನ್ 2-3 ಮಿನಿಟ್ಸ್ TH ಅವರಿಗೆ ಏನಾದರೂ ಸೀರಿಯಸ್ ಇಶ್ಯೂಸ್ ಇದ್ದಾನೆ, ಇಲ್ಲ ಕಂಪ್ಲೀಟ್ಲಿ ಆಲ್ ರೈಟ್ಸ್ ಅಂತ ಹೇಳಿದ್ರು. ಮತ್ತೆ ಇಂಡಿ ತಾಲೂಕು ಹಾಸ್ಪಿಟಲ್ ಅಲ್ಲಿ ನಾವು ದಾಖಲೆ ಮಾಡಿ ಅಲ್ಲಿ ಕೂಡ ತಪಾಸಣೆಗಳು ಮಾಡಿದ್ದೀವಿ. ಸೊ ವರಿ ಮಾಡಿಕೊಳ್ಳುವ ರೀತಿ ಯಾವುದೂ ಇಲ್ಲ. ಸ್ವಲ್ಪ ಅಪ್ರೇಷನ್ಸ್ ಈ ಒಂದು ಶೋಲ್ಡರ್ ಅಲ್ಲಿ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ 2-3 hours ಕೂಡ ಇಲ್ಲ, ವಿತಿನ್ 2 hours ನಾವೇನು ಮಾಡಿದ್ವಿ ಫರ್ದರ್ ಏನಾದರೂ ಸೂಪರ್ ಸ್ಪೆಷಾಲಿಟಿ CT ಸ್ಕ್ಯಾನ್, ಸ್ಪೈನ್ ಸ್ಕ್ಯಾನ್ ಎಲ್ಲ ಮಾಡಬೇಕಾಗಬಹುದನ್ನು ಹೇಳಿ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಿನ್ನೆ ಸಂಜೆನೆ ಕರಿಕೊಂಡು ಬಂದಿದ್ದೀವಿ. ಅವರೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ದ ಚೈಲ್ಡ್ ಈಸ್ ಕಂಪ್ಲೀಟ್ಲಿ ಪರ್ಫೆಕ್ಟ್, ಏನು ವರಿ ಮಾಡಿಕೊಳ್ಳೋಕೆ ಏನು ಅವಶ್ಯಕತೆ ಇಲ್ಲ ಅನ್ನೋ ಡೀಟೇಲ್ ಆಗಿ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನಾವು ಹೋಗಿ ಮಗುವನ್ನು ನೋಡಿಬಿಟ್ಟು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ಇವತ್ತು ಸಂಜೆ ಅಥವಾ ನಾಳೆ ಮಗು ಡಿಸ್ಚಾರ್ಜ್ ಮಾಡುವ ಒಂದು ಒಳ್ಳೆಯ ಬೆಳವಣಿಗೆ ಆಗಿದ್ದೀನಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಫೈರ್ ಡಿಪಾರ್ಟ್ಮೆಂಟ್, NDRF, SDRF, ಪೊಲೀಸ್, ರೆವಿನ್ಯೂ, RTPR, ಹೆಲ್ತ್, ಈ ಥರ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು. ಅದೇ ರೀತಿ ಕೆಲವೊಂದು ಇಲಾಖೆಯಲ್ಲಿ ಒಬ್ಬರಿಬ್ಬರು ಸ್ವಲ್ಪ ಎಕ್ಸ್ಪರ್ಟ್ ಇರ್ಬೋದು, ಅವರಾಗಿ ಬಂದು ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ರು. ಮತ್ತು ಸಾರ್ವಜನಿಕರು ಅಲ್ಲಿ ಇರುವವರು ಭಾಳಷ್ಟು ಲೈಕ್ ಪ್ರಿಲಿಮಿನರಿ ನಾವು ಅರೇಂಜ್ಮೆಂಟ್ ಮಾಡೋಕ್ಕೆ JCB ಇರಲಿ, ಹಿಟಾಚಿ ಇರಲಿ, ಇದೆಲ್ಲ ತರಿಸೋಕ್ಕೆ, ಮತ್ತು ಏನು ಹಕ್ಕ ಇರಲಿ ಅಥವಾ ಬೇರೆ ರೀತಿ ಯಾವುದೋ ಸಣ್ಣಪಟ್ಟ ವಿಚಾರ ಇದು ನಮಗೆ ಬೇಕಾಗುತ್ತೆ ಏನು ಹೇಳಿದರೆ ವಿತಿನ್ 5-10 ಮಿನಿಟ್ಸ್ ಮಧ್ಯರಾತ್ರಿಯಲ್ಲಿ ತಗೊಂಡು ಬಂದು ಕೊಡ್ತಾ ಇದ್ರು. ಉದಾಹರಣೆಗೆ ನೈಟ್ 12ವರೆಗೆ ನನಗೆ ವ್ಯಾಕ್ಯೂಮ್ ಬೇಕಪ್ಪ ನಾನು ಹೇಳಿದ್ದೀನಿ, ವಿತಿನ್ ಹಾಫ್ ಆನ್ ಅವರ್ 2 ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಬಂದು ಕೊಟ್ಟರು. ಅಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಂದ ಇತ್ತು. ಅದೇ ರೀತಿ ಮಾಧ್ಯಮಿಕರು ತಾವು ಕೂಡ ನಮಗೆಲ್ಲ ಬೆಂಬಲ ನೀಡುವ ರೀತಿ ಅಲ್ಲಿಯೇ ತಾವೆಲ್ಲರೂ ಇದ್ದು ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತೇನೆ. ಮುಂದೆ ತಾವು ಕೇಳಿ ವಿಚಾರಕ್ಕೆ ಬಂದರೆ ಇದು ಬಗ್ಗೆ ಏನು ಕಾನೂನಿನ ಕ್ರಮ, ಆದರೆ ಸ್ಪಷ್ಟವಾಗಿ ನಮ್ಮ ಎಲ್ಲ ಜನರಿಗೂ ಗೊತ್ತಿದೆ ಈ ಥರ ಘಟನೆಗಳು ಇಲ್ಲೊಂದು ಅಲ್ಲೊಂದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತದೆ. ಇದರಲ್ಲಿ ಕೆಲವೊಂದು ರೆಸ್ಕ್ಯೂ ಆಪರೇಷನ್ ಯಶಸ್ವಿ ಆಗಿದೆ, ಉಳಿದ ಎಲ್ಲ ಫೇಲ್ಯೂರೇ ಆಗಿದೆ. ಕೆಲವೊಂದು ಮಕ್ಕಳ ಮಾತ್ರ ರಕ್ಷಣೆ ಮಾಡಿ ಜೀವನ ಬದುಕಿಸಕ್ಕಾಯಿತು, ಉಳಿದೆಲ್ಲ ಕಡೆ ಫೇಲಿಯರ್ ಆಗಿದೆ. ಇದೆಲ್ಲ ಗೊತ್ತಿದ್ರು ಕೂಡ ಕೆಲವೊಬ್ಬರು ನಿರ್ಲಕ್ಷಣೆ ಮಾಡ್ತಾರೆ. ಅವರು ಬೋರ್ವೆಲ್ ಕೊರೀತಾರೆ, ಮತ್ತೆ ಕೇಸಿಂಗ್ ಆಗಲಿ ಬಿಡಲಿ, ನೀರು ಬರಲಿ ಬಿಡಲಿ, ಅವರು ಬಿಟ್ಟು ಮುಂದಿನ ಕೆಲಸಕ್ಕೆ ಹೋಗ್ತಾರೆ. ಸೊ ಮೊನ್ನೆ ಕೇಸಲ್ಲಿ ಅವರ ಸ್ವಂತ ಹೊಲದಲ್ಲಿ ಒಬ್ಬರು ಕೊರಿದ ಬೋರಿಂದ ಅವರ ಸ್ವಂತ ಮೊಮ್ಮಗನೇ ಕೆಳಗೆ ಬಿದ್ದು ಇಷ್ಟೆಲ್ಲ ದೊಡ್ಡ ಘಟನೆಯಾಗಿ ಸಮಸ್ಯೆಗಳಾಗಿದೆ. ಅಫ್ಕೋರ್ಸ್ ನಾವು ಮಗುವನ್ನು ಸೇವ್ ಮಾಡೋಕ್ಕಾಯಿತು, ಆದರೆ ಇದಕ್ಕೆ ಜವಾಬ್ದಾರಿ ಯಾರು, ಇದಕ್ಕೆ ಯಾರ ಮೇಲೆ ನಾವು ಬೆರಳು ತೋರಿಸ್ಬೇಕಾದ್ರೆ ಅದೊಂದು ದೊಡ್ಡ ಕ್ವಶ್ಚನ್ ಮಾರ್ಕ್. ಸೊ ಇಲ್ಲ ಬರೀ ಅಧಿಕಾರಿಗಳು ನೋಡಿಲ್ಲ ಅಂತ ಹೇಳೋಕ್ಕಾಗ, ಯಾಕಂದರೆ ಒಂದು ದಿನದಲ್ಲಿ ಆಗಲದೇ ಇರುವ ಕೆಲಸ, ಅದು ಎಲ್ಲಿಯೋ ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ಹೊಲದಲ್ಲಿ ಬೋರ್ವೆಲ್ ಯಾರಿಗೂ ಗೊತ್ತಿಲ್ಲದೆ ಮಾಡಿಬಿಟ್ಟು ಹೋಗಿಯ ಒಂದು ವಿಚಾರದಲ್ಲಿ ಈಗ ಅವರ ಜವಾಬ್ದಾರಿ ಕೂಡ ನಾವು ನೋಡಬೇಕಾಗುತ್ತೆ. ಆ ಒಂದು ಹೊಲದ ಮಾಲೀಕನದು ಮತ್ತು ಅವರು ಈ ಥರ ಬೇಬಿ ಬೆಳಕೆ ರೀಸನ್ ಆಗಿರುವುದು, ಇದೆಲ್ಲ ನಾವು ಸ್ವಲ್ಪ ನೋಡಿದರೆ ಸಾರ್ವಜನಿಕರ ಒಂದು ಜವಾಬ್ದಾರಿ, ಅವರ ಒಂದು ತಿಳುವಳಿಕೆ ಕೂಡ ತುಂಬ ಅಗತ್ಯ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇದ್ರ ಬಗ್ಗೆ ನಾವು ಕಾಲಕಾಲಕ್ಕೆ ಮೀಟಿಂಗ್ಗಳು ಮಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಎವ್ರಿ 3 months ಒಮ್ಮೆ ನನ್ನ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿಯಲ್ಲಿ
ಒಂದು ತಿಂಗಳ ಹಿಂದೆ ಕೂಡ ಒಂದು ಮೀಟಿಂಗ್ ಆಯಿತು. ಸೊ ಅದರಲ್ಲಿ ಎಲ್ಲರ ದೃಢೀಕರಣ ಮಾಡಬೇಕಾಗುತ್ತೆ, ಯಾವುದು ಓಪನ್ ಬೋರ್ವೆಲ್ ಇಲ್ಲ ಅಂತ ಹೇಳಿ. ನಂತರ ಪ್ರತಿಯೊಂದು ಬೋರ್ವೆಲ್ ಕೊರೆಯುವುದಕ್ಕೆ ಮುಂಚೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಈ ಥರ ಎಲ್ಲ ನಾವು ಹೇಳಿದ್ರು, ಕೆಲವೊಬ್ಬರು ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ. ಯಾವುದೋ ಒಂದು ಬೋರ್ವೆಲ್ ಕೊರೆಯೋಕ್ಕೆ ಮುಂಚೆನೂ ತಾಲೂಕು ಆಫೀಸಲ್ಲಿ ಪರ್ಮಿಷನ್ ತಗೊಳ್ಳಬೇಕಾಗುತ್ತೆ, ಅರ್ಜಿ ಹಾಕಿ. ಒಂದು. ಎರಡನೇದು, ಬೋರ್ವೆಲ್ ಕೊರೆಯುವಾಗ ಆ ಬೋರ್ವೆಲ್ ಕೊರೆಯುವ ಸ್ಥಳವನ್ನು ಅವರು ವೀಕ್ಷಣೆ ಮಾಡ್ತಾರೆ. ಅದೇ ರೀತಿ ಬೋರ್ವೆಲ್ ಕೊರಿದ ಮೇಲೆ ಕೂಡ ಆ ಬೋರ್ವೆಲ್ ಕ್ಲೋಸ್ ಆಗಿದಾ ಇಲ್ಲವಾ, ಕವರ್ ಆಗಿದಾ ಇಲ್ಲವಾ, ಸುಮ್ಮನೆ ಬಿಟ್ಟು ಹೋಗಿದಾರಾ ಇಲ್ಲವಾ, ಇದ್ರ ಬಗ್ಗೆ ಎಲ್ಲ ಕೂಡ ನೋಡಿ ಖಚಿತಪಡಿಸಿಕೊಳ್ಳುತ್ತಾರೆ. ನಂತರನೇ ನಾವು ಆ ಬೋರ್ವೆಲ್ ಅನ್ನು ಫಂಕ್ಷನಿಂಗ್ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲಾದರೆ ಆ ಹೊಲದ ಮಾಲೀಕರು ಮತ್ತು ಬೋರ್ವೆಲ್ ಯಾರು ಡ್ರಿಲ್ ಮಾಡ್ತಾರೋ ಕಂಪನಿ ಕಾಂಟ್ರಾಕ್ಟರ್ಗಳಿಲ್ಲ, ಅವರಿಬ್ಬರ ಮೇಲೇನೂ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ. ಈ ಒಂದು ಘಟನೆಯಲ್ಲಿ ಕೂಡ ಈಗಾಗಲೇ ಆ ಥರ ಒಂದು ಕಾನೂನಿನ ಕ್ರಮ ಕೈಗೊಳ್ಳಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಆದ್ದರಿಂದ ಮುಂದೆ ಕೂಡ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಇದ್ರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ, ಇದು ಏನೋ ಒಂದು ರಿಮೋಟ್ ಇರೋದ್ರಿಂದ ಈ ಥರ ಘಟನೆ ಆಗಿದೆ. ಇದೇ ಒಂದು ಊರೊಳಗೆ ಅಥವಾ ಊರ ಪಕ್ಕದಲ್ಲಿ ಏನಾದರೂ ಒಂದು ಓಪನ್ ಬೋರ್ವೆಲ್ ಇದ್ದರೆ ಇನ್ನೂ ಜಾಸ್ತಿ ಮಂದಿ ಕೂಡ ಸಫರ್ ಆಗಿರುವ ಒಂದು ಚಾನ್ಸಸ್ ಇದೆ. ಸೊ ದಯವಿಟ್ಟು ಸಾರ್ವಜನಿಕರು ತಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಳ್ಳಬೇಕು. ನಾನು ಈ ಒಂದು ಸಂದರ್ಭದಲ್ಲಿ ಅವರು ಕೇಸಿಂಗ್ ಹಾಕಿದ್ರೆ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಿತ್ತು ಅನ್ನೋದು ಅವರು ಹೇಳಿದ್ರು. ಅವರು NDRF ಅವರು ಕೇಸಿಂಗ್ ಹಾಕದೇ ಇರೋದ್ರಿಂದ ಮಗು ಕರೆಕ್ಟ್. ಯಾಕಂದ್ರೆ ಕೇಸಿಂಗ್ ಹಾಕೋದು ಏನಕ್ಕಂದ್ರೆ ಯೂನಿಫಾರ್ಮ್ ಆಗಿ ಕೆಳಗಡೆ ಬಿತ್ತು ಹೋಗ್ತಾ ಇರಬೇಕು ಅಂತ ಹೇಳಿ. ಈಗ ಕೇಸಿಂಗ್ ಹಾಕಿದ್ರೆ ಈಗೊಂದು ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಏನಾಗ್ತಾ ಇತ್ತು, 18 ಅಡಿಯಿಂದ ಮತ್ತೆ ಮಗು ಸ್ಕಿಡ್ ಆಗಿ ಕೆಳಗೆ ಹೋಗ್ತಾ ಇರುವ ಒಂದು ಸಾಧ್ಯತೆ ಇತ್ತು. ನಾನು ಹೇಳಿದಾಗ ಫಸ್ಟ್ 18 ಅಡಿಗೆ 9.5 ಇಂಚ್, ನಂತರ ಈ ತರ ಕೆಳಗಡೆ ಬರುವಾಗ 7.5 ಇಂಚ್. ಸೊ ಈ ತರ ಬರುವಾಗ ಎಷ್ಟು ಅಡಿ ಸರ್? ಅದು 72 ಅಡಿ ಬರೆ, 18 ಅಡಿ ಟು 72 ಅಡಿ ಬರೆ 7.5 ಇಂಚ್, 72 ಸರಿಯಾ. ಸೊ ಈ ತರ ಬರುವಾಗ ತಲೆಯಲ್ಲಿ ಸಿಕ್ಕಾಕೊಂಡಿದೆ, ಎರಡು ಸೈಡ್ ಇದೆಲ್ಲ ಅಲ್ಲಿ ಶೋಲ್ಡರ್ ಸಿಕ್ಕಾಕೊಂಡಿದೆ, ಅದಕ್ಕೆ ಮಗು ಕೆಳಗೆ ಹೋಗಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಅದುವೇ ನಮ್ಗೆ ಚಾಲೆಂಜ್ ಆಯ್ತು. ಯಾಕಂದ್ರೆ ಆ ಎರಡು ಕಡೆ ಶೋಲ್ಡರ್ ಇತ್ತಲ್ಲ, ಆ ಶೋಲ್ಡರ್ ಸೈಡ್ ಅಲ್ಲಿ ರಾಕ್ ಸ್ಟ್ರಕ್ಚರ್ ಇತ್ತು. ಸೊ ಆ ಶೋಲ್ಡರ್ ಸೈಡ್ ಇರುವ ಒಂದು ಕಳ್ಳನ್ನು ತೆಗಿಬೇಕಿಲ್ವಾ, ರಿಮೂವ್ ಮಾಡಬೇಕಿಲ್ವಾ, ಅದಕ್ಕೆ ದ ಲಾಸ್ಟ್ ಮಿನಿಟ್, ಲಾಸ್ಟ್ ಲೆಗ್ ಆಫ್ ಆಪರೇಷನ್ ಅಲ್ಲಿ ನಾವು ಅದೇ SP ಅವರು ಹೇಳಿದಾಗ ಎಷ್ಟು ಖರ್ಚು ವೆಚ್ಚ ಎಷ್ಟಾಗಿದೆ, ಮತ್ತೆ ಈಗ ಅಲ್ಲಿ ಏನು ಗುಂಡಿ ರೈತನ ಮಂತ್ರಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ತಂದಿರೋ ಗುಂಡಿ ಇದೆ, ಮೊದಲು ಏನಾದ್ರು ಮುಚ್ಚಿ ತಾವೇ ಜಿಲ್ಲಾಡಳಿತದಿಂದ ಮಾಡ್ತಿರೋ ಅಥವಾ ರೈತನಿಗೆ ಇದು ಮಾಡ್ತಿರೋ, ಅಥವಾ ರೈತನ ಮೇಲೆ ಏನಾದ್ರು FIR ಆಗೋ ಸಾಧ್ಯತೆ ಇದೆಯಾ ಅದರ ಅಂತ? ಈಗ ಎಲ್ಲರಿಗೂ ನಾನು ಹೇಳಿದ್ದೀನಿ, ತಪ್ಪು ಆ ಹೊಲದ ಮಾಲೀಕರದು ಪ್ರೈಮರಿಲಿ. ಸೆಕೆಂಡ್ ಬೋರ್ವೆಲ್ ಬೋರ್ವೆಲ್ ಮಾಡಿಯವನು ಕೂಡ ಅವನ ಜವಾಬ್ದಾರಿಯನ್ನು ನೋಡಿಕೋಬೇಕಾಯ್ತು. ಸೊ ಇಬ್ಬರ ಮೇಲೆ FIR ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಸೂಚನೆ ನಾವು ಕೊಟ್ಟಿದ್ದೀವಿ. ಒಂದು. ಎರಡನೇದು, ಅದಕ್ಕೆ ಇನ್ನೂ ತುಂಬ ಜವಾಬ್ದಾರಿ ಹೊಲದ ಮಾಲೀಕರದೇ ಇರ್ತದೆ, ಸರಿಯಾ. ನಾವು ಇಷ್ಟೆಲ್ಲ ರೆಸ್ಕ್ಯೂ ಆಪರೇಷನ್ ಮಾಡಿ ಕೊಟ್ಟಿದ್ದೀವಿ, ನಂತರ ಅದು ಹೊಲನು ನಾವೇ ತುಂಬಿಕೊಡಬೇಕಾದ್ರೆ ಮತ್ತೆ ಅವನಿಗೇನು ಜವಾಬ್ದಾರಿ ಇದೆ ಹೇಳಿ, ಹೊಲದ ಮಾಲೀಕನಿಗೆ. ಸೊ ಅದು ಅವನೇ ಮಾಡಬೇಕಾಗುತ್ತೆ, ಅದನ್ನು ನಾವು ಖಂಡಿತ ಖಚಿತಪಡಿಸ್ಕೊಳ್ತೀವಿ. ಮೂರನೇದು, ಈ ರೆಸ್ಕ್ಯೂ ಆಪರೇಷನ್ಗೆ ಎಷ್ಟು ಖರ್ಚಾಗಿದೆ ಅಂತ ತಾವು ಕೇಳಿದ್ದೀರಾ. ನಾವಿನ್ನೂ ಖರ್ಚು ವೆಚ್ಚ ಎಲ್ಲ ಇನ್ನೂ ನೋಡಿಲ್ಲ. ಅಂದಾಜು ನಾವು ಹೇಳಕ್ಕೆ ಹೀಗೆ, ಈಗ ಮೇಯ್ನ್ ಅಲ್ಲಿ ಖರ್ಚು ಏನು, ಹಿಟಾಚಿ JCB ಅದಕ್ಕೆ ಬಾಡಿಗೆ, ಎಲೆಕ್ಟ್ರಿಸಿಟಿ ಅಂತೂ ಹೆಸ್ಕಾಂ ಅವರು ಕೊಟ್ಟಿದ್ದಾರೆ. ಹಿಟಾಚಿ JCB ಅವರು ಎಗೈನ್ ಅವರು ವಾಲಂಟಿಯರ್ ಆಗಿ ಕೊಟ್ಟಿದ್ದಾರಾ ಅಥವಾ ಅವರು ಚಾರ್ಜ್ ಮಾಡ್ತಾರಾ, ಇದ್ರ ಬಗ್ಗೆ ಎಲ್ಲ ಇನ್ನೂ ನಾವು ಡಿಸಿಷನ್ ತಗೊಂಡಿಲ್ಲ, ಕೇಳಲಿಲ್ಲ. ಸೊ ಅದು ಯಾರು ಮಾಡಿಕೊಳ್ಳುವುದು, ಯಾವ ಇಲಾಖೆಯಿಂದ ಕೊಡುವುದು ಅಥವಾ ರೈತರೇ ಕೊಡಬೇಕಾ, ಇದ್ರ ಬಗ್ಗೆ ಇನ್ನೂ ನಾವು ಡಿಸಿಷನ್ ಬಾಗಲಕೋಟೆಯಲ್ಲಿ ಅದರ ಮಗು ಬಿದ್ದಿದ್ದಾಗ ಬಿಜಾಪುರಲ್ಲಿ ಅದನ್ನು ಅಗತ್ಯದ ಮೇಲೆ ಅದನ್ನು ಮುಚ್ಚಿದ್ದು ಇವರು ಅವ್ರ ಪಾಪ ಬಡವಿದ್ದಾರೆ, ಫೈನಾನ್ಷಿಯಲಿ ಅಂತೇಳಿ ಜಿಲ್ಲಾಡಳಿತದಿಂದ ಮುಚ್ಚಿದ್ವಿ. ಯಾಕಂದ್ರೆ ಅದು ಬಿಟ್ಟರೆ ಅವನು ಮುಚ್ಚೋದಿಲ್ಲ, ಯಾಕಂದ್ರೆ ಬಿಕಾಸ್ ಇದು ಫೈನಾನ್ಷಿಯಲಿ ವೀಕ್. ಈ ಕಡೆ ಜಿಲ್ಲಾಡಳಿತ ಬಿಟ್ಟರೆ ಇದು ಬಿಗರ್ ಪ್ರಾಬ್ಲಮ್ ಇದೆ. ಅದು ಜಿಲ್ಲಾಡಳಿತ ಮಾಡಿದ್ದು ಎರಡು ಘಟನೆಗಳು ಇಲ್ಲಿ ಅವ್ರಿಗೆ. ಬಟ್ ನನ್ನ ಪರ್ಸನಲ್ ಒಪಿನಿಯನ್, ಆ ಥರ ಮಾಡಿದ್ರೆ ಮತ್ತೆ ಅವ್ರಿಗೆ ಹೊಲದ ಮಾಲೀಕರಿಗೆ ಏನು ಜವಾಬ್ದಾರಿ ಇರ್ತದೆ? ಅವರು ಮುಂದೆ ಬೋರ್ ಕೊರಿದು ಓಪನ್ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ, ಹಿಂದೆನೇ ಜಿಲ್ಲಾಡಳಿತ ಹೋಗಿ ಎಲ್ಲ ಮುಚ್ಕೊಂಡೇ ಹೋಗ್ಬೇಕಾದ್ರೆ ದಟ್ ಈಸ್ ನಾಟ್ ದ ಪ್ರಾಪರ್ ವೇ ಆಫ್ ಕಂಡಕ್ಟಿಂಗ್ ಥಿಂಗ್ಸ್. ನಾವು ಒಂದು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಇದ್ದೀವಿ, ಎಲ್ಲ ಜವಾಬ್ದಾರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಅವರೇ ಮಾಡಬೇಕು, ನಮಗೇನು ಜವಾಬ್ದಾರಿ ಇಲ್ಲ ಇರುವವ್ರಿಗೆ ನಾವು ಮತ್ತೆ ಪ್ರೋತ್ಸಾಹ ಕೊಟ್ಟ ಥರ ಆಗುತ್ತೆ. ಸೊ ಈ ವಿಚಾರದಲ್ಲಿ ಖಂಡಿತ ಅವರು ಹೊಲದವರೇ ಇದು ಮುಚ್ಚಬೇಕಾಗುತ್ತೆ.
we will ensure that it is done. ಸರ್ ಇನ್ನೊಂದು ಅವನು ಸುಮಾರು ಒಂದು 9.5 ಲಕ್ಷ ಲೋನ್ ಆಲ್ರೆಡಿ ಇದೆಯಂತೆ. ಮತ್ತು ಈ ಥರ ಅವಘಡ ಆಗಿ ಅವರು ಒಂದಷ್ಟು ಜರ್ಜರಿತ ಆಗಿರ್ತಾರೆ. ಈ ಸಂದರ್ಭದಲ್ಲಿ ನೆರವು ನೀಡಕ್ಕೆ ಹೋಗ್ತಾಯಿಲ್ಲ. 4 ಬೋರ್ ಆಲ್ರೆಡಿ ಕೊಡಿಸಿದ್ದೇನೆ, ಆಲ್ರೆಡಿ ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಪ್ರತಿ ಬೋರ್ವೆಲ್ ಕೊರಿಯಕ್ಕೆ ಮುಂಚೆ ಈ ತರ ಬರಗಾಲದಲ್ಲಿ ಬೋರ್ವೆಲ್ ಕೊರಿಯಬೇಕಾದ್ರೆ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಇದೆ, ತಾಲೂಕಾ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ. ಅವರ ಹತ್ರ ಪರ್ಮಿಷನ್ ತಗೊಳ್ಳಲಿದೆ ನೀವೇ ಮಾಹಿತಿ ಕೊಡ್ತೀರಾ. 1 ಬೋರ್ವೆಲ್ ಇಲ್ಲ 4 ಬೋರ್ವೆಲ್ ಕೊರಿದ್ದಾರೆ. ಸೊ ಅದಕ್ಕೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸರಿ, ಅದಿಲ್ಲದೆ ಬೋರ್ವೆಲ್ ಕೊರಿದು ಎಲ್ಲ ಓಪನ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಮಾಡಿ ನಂತರನೂ ಲೈಕ್ ಅದು ನೀವೇ ಡಿಸಿಷನ್ ತಗೊಳ್ಳಿ, ನಾನೇನು ಈಗ ಹೇಳೋದು ಮಾರಲಿ ವಿಚ್ ಇಸ್ ರೈಟ್ ಆರ್ ರಾಂಗ್. ಈಗ ರೈತರಿಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ. ಬೋರ್ವೆಲ್ ಎಷ್ಟು ಹಾಳಾಗುತ್ತೆ, ಪ್ಯಾಕ್ ಮಾಡೋದು, ಯಾವ ಕಂಪನಿಗಳು ಬೋರ್ವೆಲ್ ಕೊರಿತದಲ್ಲ, ಯಾವ ಬೋರ್ವೆಲ್ ಕಂಪನಿ ಕೊರಿತದಲ್ಲ, ಅದಕ್ಕೆ ಕಟ್ಟುನಿಟ್ಟಿನಲ್ಲಿ ಆದೇಶ ಮಾಡಿದ್ರೆ ಆ ಬೋರ್ವೆಲ್ ತಪ್ಪನ್ಸಿ ಮುಚ್ಚಬೇಕು. ನೀರು ಬೆಳೆದೇ ಇರಲಿ. ಆಮೇಲೆ ನೀರು ಬಿದ್ದರೆ ಏನಕ್ಕೆ ಮುಚ್ಚಕ್ಕೆ ಅವಶ್ಯಕತೆ ಮೇಲೆ ಕವರ್ ಅದು ನಾವು ಈಗ ಕಂಪಲ್ಸರಿ ಕಾನೂನು ಪ್ರಕಾರ ರೈತರ ಮೇಲೆ ಕ್ರಮ ಕೈಗೊಳ್ಳೋದೇ ಆದ್ರೆ ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಕೂಡ ಅದ. ಅದರ ಮೇಲೆ ಏನು ಕ್ರಮ ಕೈಗೊಳ್ತೀವಿ? ಸಸ್ಪೆನ್ಷನ್ ಮಾಡಬೇಕು. ಸ್ಥಳೀಯವಾಗಿ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ. ತಾಲೂಕು ಮಟ್ಟದಲ್ಲಿ ಅದೇ ಚೆಕ್ ಮಾಡಿದ್ವಿ. ಅದನ್ನು ಅಧಿಕಾರಿಗಳವರೆಗೂ ಪಿಡಿಒಗಳವರೆಗೂ ಜವಾಬ್ದಾರಿ ಸಂಬಂಧಪಟ್ಟವರೆಲ್ಲರ ಮೇಲೆ ಒಂದ್ಸರಿ ಆದ್ರೆ ಉಳಿದವರು ಅಲರ್ಟ್ ಖಂಡಿತ ಪಾತ್ರ ಮಾಡ್ತೀವಿ. ಖಂಡಿತ ಅವರಿಗೆ ಸಂಬಂಧಪಟ್ಟ ಎಲ್ಲರ ಮೇಲೆ ರೈತರ ಆಸೆ ಮತ್ತು ಅನಿವಾರ್ಯತೆ ಅದೇನೋ ನಾವು ನೀರು ಹೋದ್ರೆ ಆಸೆ ಅಥವಾ ಇಷ್ಟು ಬೆಳೆ ನಾವು ಬದುಕೋಗಲ್ಲ. ಕೃಷಿಕರಿಗೆ ಏನು ನೀರು ಸಿಗುತ್ತೆ. ಇನ್ನೊಂದು ಪ್ರತಿ ಸಾರಿ ಜಿಲ್ಲೆಯಲ್ಲಿ ಕೊಡಬೇಕಾಗೆಲ್ಲ ಕೂಡ ನೀರು ಹಿಡ್ಕೊಂಡು ಆ ದರ್ಶನದಲ್ಲಿ ಕಂಪ್ಲೇಂಟ್ ಆಗಿದೆ, ಭೂಮಾಲೀಕರು ಕೂಡ ಕಂಪ್ಲೇಂಟ್ ಆಗಿದೆ. ಅದು ಸೊಲ್ಯೂಷನ್ ಆಗಲ್ಲ ಸರ್. ಆಶೀಟ್ ಹೋಗ್ಕೊಂಡು ನಾವೇ ಇಲ್ಲ ಈಗ ಹೇಳ್ಬೋದು 9 ಲಕ್ಷ ಸಾಲ ಇದೆ, ಮಾಮೂಲಿ ಬಿಟ್ಟು ಬಿಟ್ಟರೆ ನಾವೇ ಬಿಟ್ಟಿದ್ದೀವಿ ಕೇಸಾಗಿದಾಗ ರೈತರ ಮೇಲೆ ಗಮನ ಇಲ್ಲ ಅಂತ ಇದು ಕೃಷಿ ಕಾನೂನು ಕ್ರಮ ಆಗುತ್ತೆ ಅಷ್ಟೇ. You are sharing your view and you are leaving to the people. What is the government direction on this? ಅಂದ್ರೆ ನೀವೇ ಮುಚ್ಚಬೇಕು ಅಂತ ಇದ್ದಾರೆ. ಬ್ಲಾಕ್ ಅಂಡ್ ವೈಟ್ or what? ಇಲ್ಲ, ಆದರೆ ಬೋರ್ವೆಲ್ ಕೊರಿಯೋದಕ್ಕೆ ಮುಂಚೆ ಪರ್ಮಿಷನ್ ತಗೊಳ್ಳಬೇಕು. ಮತ್ತೆ ಅಲ್ಲಿ ಏನು ಈಲ್ಡ್ ಆ ವಿಚಾರಗಳೆಲ್ಲ ನಮಗೆ ಮಾಹಿತಿ ಕೊಡಬೇಕು ಇದೆ. ಬಟ್ ಆ್ಯಕ್ಚುಲಿ ಬೋರ್ ಈ ಥರ ಫೇಲಿಯರ್ ಆದರೆ ಅದು ಈವನ್ ಫಂಕ್ಷನಿಂಗ್ ಬೋರನ್ನು ಕೂಡ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಬೇಕಾದ್ರೆ ಅದು ಹೊಡೆದ ಮಾಲೀಕರದೇ ಜವಾಬ್ದಾರಿ. ಡಿಗ್ ಮಾಡಿದ್ದೀರಿ ನೀವು. ಈಗ ಡಿಗ್ ಮಾಡಿದ್ಮೇಲೆ ಈ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲ, ಈ ಥರ ರೆಸ್ಕ್ಯೂ ಆಪರೇಷನ್ ಒನ್ಸ್ ಇನ್ ಅ ವೈಲ್ ಆಗೋದ್ರಿ. ಇದಕ್ಕೆಲ್ಲ ಗವರ್ಮೆಂಟ್ ಇಂದ ಏನು ಗೈಡ್ಲೈನ್ ಇಲ್ಲ. ಯಾರು ಮುಚ್ಚಬೇಕು ಅನ್ನೋದ್ರ ಬಗ್ಗೆ ಯಾವುದೂ ಇಲ್ಲ. ಸೊ ಸರ್ಕಾರ ಬೇಕಾದ್ರೆ ಮಾಡಬಹುದು. ಅಡ್ಮಿನಿಸ್ಟ್ರೇಷನ್ ವಾಂಟ್ಸ್. ಈಗ ಅದು ಮುಚ್ಚುವ ಸ್ಥಿತಿ, ಮುಚ್ಚುವುದಕ್ಕೆ ಯಾವ ಕ್ರಮ ಆಗುತ್ತೆ? ಈಗ ನಾವು ಹೇಳಿದೀವಿ ಅಲ್ಲಿ ಲೋಕಲ್ ಆಡಳಿತದಲ್ಲಿ ಅದನ್ನು ಲೈಕ್ ವಾಪಸ್ ಮುಚ್ಚಬೇಕಾಗುತ್ತೆ. ಒಂದು ಎಷ್ಟು ಕೊಡಬೇಕಾಗಿದೆ, ಎಷ್ಟು ಉಪಯೋಗ, ಎಷ್ಟು ಆದ್ರೆ ಖಾಸಗಿ ಗೌರ್ಮೆಂಟ್ ಎಲ್ಲ ಸೇರಿಯಾ ಎಲ್ಲ ಅದು ಸರ್. ಈಗ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುವ ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇವರಿಗೆ ಎಷ್ಟು ಕೊಡ್ತಿದ್ದಾರೆ, ಗೌರ್ಮೆಂಟ್ ಎಷ್ಟು ಮಾಡಿದ್ದಾರೆ, ಮತ್ತೆ ಎಷ್ಟು ವಿಫಲ ಆಗಿದ್ದಾವೆ, ಎಷ್ಟು ಸಫಲ ಆಗಿದ್ದಾವೆ ಪ್ರತಿ 3 ತಿಂಗಳಿಗೊಮ್ಮೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆಗುತ್ತೆ. ಅದ್ರ ಬಗ್ಗೆ ಈವರೆಗೂ ಆಗಿರೋ ಡಾಟಾ ಸರ್ ಏನಾದ್ರು ಸಿಗುತ್ತೆ? ಇರುತ್ತದೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ನಾವು ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಅದು ಬೇಕಾದ್ರೆ ನಿಮಗೆ ಹೇಳಿ ಕೊಡ್ತೀವಿ, ತೊಂದರೆ ಇಲ್ಲ. ಈ ಒಂದು ಘಟನೆ ನೋಡಿದ್ರೆ ಪ್ರೀವಿಯಸ್ ಡೇ ಕೊರಿದಿದ್ದಾರೆ, ನೆಕ್ಸ್ಟ್ ಡೇನೇ ಈ ಥರ ಘಟನೆ ಆಗಿದೆ. ವಿತಿನ್ ಡೇ ಅದು ಒಂದು ರಿಮೋಟ್ ಏರಿಯಾಲಿ ಅದು ಲೈಕ್ ಅಧಿಕಾರಿಗಳ ಕಿವಿಗೆ. ಮತ್ತೆ ನೀವು ಹೊಳ ಕೂಡ ನೋಡಿದ್ರೆ ಅದೇನು ಊರ ಮಧ್ಯದಲ್ಲಿ ಇರುವ ಒಂದು ಚಹಾ ಇಲ್ಲ, ಸ್ವಲ್ಪ ರಿಮೋಟ್ ಏರಿಯಾ ಇದೆ. ಸೊ ಅದರಿಂದ ಅಧಿಕಾರಿಗಳ ಗಮನಕ್ಕೆ ಬರೋಕ್ಕೂ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆಯೂ ಇದೆ. ಸೊ ಆದ್ದರಿಂದ ಈ ಒಂದು ಎಲ್ಲ ವಿಚಾರಗಳನ್ನು ನಾವು ನೋಡಿ ಮುಂದೆ ಈ ಒಂದು ಬೋರ್ವೆಲ್ ಕಂಪನಿಗಳಿಗೂ ಕೂಡ ಕಠಿಣವಾಗಿ ನಾವು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ. ನೀವು ನಮ್ಮ ಪರ್ಮಿಷನ್ ತಗೊಂಡೇ ಹೋಗಬೇಕಾಗತ್ತೆ ಅಂತ ಹೇಳಿ. ಮತ್ತು ಆಲ್ರೆಡಿ ಗೌರ್ಮೆಂಟ್ ಗೈಡ್ಲೈನ್ ಏನಿದೆ ಬರಗಾಲದಲ್ಲಿ ಇರಲಿ ಉಳಿದ ಟೈಮಲ್ಲಿ ಬೋರ್ವೆಲ್ ಕೊರಿಯೋಕ್ಕೆ ಏನು ಮಾನದಂಡಗಳಿದೆ ಅದನ್ನು ಪಾಲನೆ ಮಾಡಬೇಕು. ನಾವು ಕಠಿಣ ಏಜೆನ್ಸಿಗಳು ಬಿಜಾಪುರ ಮ್ಯಾಕ್ಸಿಮಮ್ ಎಲ್ಲ ತಮಿಳುನಾಡು ಆಂಧ್ರದವರೇ ಏಜೆನ್ಸಿಗಳು. ಬಿಜಾಪುರ ಏಜೆನ್ಸಿಗಳು ಭಾಳ ಕಡಿಮೆ, 1-2 ಇರ್ಬೋದು. ಅಂದ್ರೆ ಮಷಿನ್ ಕಾಸ್ಟ್ ಕ್ರೋರ್ಸ್ ಇರ್ತಾರೆ. ಇಲ್ಲಿ ಯಾರು ಓನರ್ ಇಲ್ಲ, ಎಲ್ಲರೂ ತಮಿಳುನಾಡು ಮತ್ತು ಆಂಧ್ರದಲ್ಲೇ ಬರ್ತಾರೆ. ಅವ್ರು ಇಲ್ಲಿಂದ ಕೊರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಇರೋದಿಲ್ಲ ಕರ್ನಾಟಕದಲ್ಲಿ. ಮತ್ತು ಸೊ ಹೆಂಗೆ ಏಜೆನ್ಸಿ ಫಿಕ್ಸ್ ಮಾಡ್ತೀರಿ?
ಲೀಸ್ಟ್ ಆಕ್ಚುಲಿ ದೇ ಆಲ್ ಕಮ್ ಫ್ರಮ್ ಏಜೆಂಟ್ ಇರ್ತಾರೆ ಸರ್, ಇಲ್ಲಿ ಏಜೆಂಟ್ ಇರ್ತಾರೆ. ಏಜೆಂಟ್ ಸಿಗುತ್ತಾರಲ್ಲ, ನಾವು ಎನ್ಕ್ವೈರಿ ಮಾಡಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್. ನೋಡ್ರಿ, ಈಗ ಪರ್ಮಿಷನ್ ತಗೊಂಡ್ ಮಾಡ್ಬೇಕಾಗುತ್ತೆ. ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಆ ಮನುಷ್ಯ ಬಂದು ಕೊರೆಬಾರ್ದು ಅದನ್ನು. ಅವನು ಕೊರೆಬೇಕಾದ್ರೆ ಪರ್ಮಿಷನ್ ಇಟ್ಕೊಂಡು ಫಸ್ಟ್ ಡಾಕ್ಯುಮೆಂಟ್ ಇಶ್ಯೂಡ್ ಚೆಕ್ ಪರ್ಮಿಷನ್ ಇದೆಯೋ ಇಲ್ಲ, ಅವಾಗ ಅವ್ನು ಮುಂದೆ ಹೋಗ್ಬೇಕು. ಅಲ್ಲ ಸರ್, ಪ್ರಶ್ನೆ ಇಲ್ಲ ಅಂದ್ರೆ ಏನು ಒಂದು ಈಗ ಏನ್ ಸರ್ ಅಂತಂದ್ರೆ, ಅಂದ್ರೆ ಯಂತ್ರದ ಏನು ಬೋರ್ವೆಲ್ ಇರ್ತಲ್ಲ ಅವನು ಮಷಿನ್ ವರ್ಕ್ ಮಾಡ್ತಾರೋ ಅಥವಾ ಏಜೆಂಟ್ ಮೇಲೆ ಮಾಡ್ತಾರೋ ಅಂತ ಪ್ರಶ್ನೆ ಇದೆ. ನೋಡ್ರಿ, ಕೂಡ ಮಗುವಿಗೆ ಒಂದು ಅಡ್ವಾಂಟೇಜ್ ಅನಿಸುತ್ತೆ. ಏನಾದ್ರೂ ಫ್ರಾಕ್ಚರ್ ಆಗಿದ್ರೆ ಆ ನೋವಿನಿಂದ, ಟ್ರಾಮಾಯಿಂದ, ಮೇ ಬಿ ಸೈಕಲಾಜಿಕಲಿ ದಟ್ ಪಾಪು ಅದಕ್ಕೊಂದು ಧೈರ್ಯ ಕೊರತೆ ಆಗಿರಬಹುದು. ಸೊ ಅದು ಕೂಡ ಯಾವುದು ದೊಡ್ಡ ಫ್ರಾಕ್ಚರ್ ಗಾಯಗಳು ಇಲ್ಲದಿರುವುದರಿಂದ ಅದು ಕೂಡ ಮಗುವಿನ ಒಂದು ಹೆಲ್ತ್ ಕಂಡೀಷನ್ ಸ್ಟೇಬಲ್ ಆಗಿ ಇಟ್ಕೊಳ್ಳೋಕೆ ಅನುಕೂಲ ಮಾಡಿದೆ ಅಂತ ಹೇಳಬೇಕಾಗುತ್ತೆ. ಸರ್ ಮೆಂಟಲಿ ಅದಾಗಿದೆ. ಈಗ ನಾವು ನಾಳೆ ಸಾಯಂಕಾಲವರೆಗೆ 48 hours ಸುಮ್ಮನೆ ಇಟ್ಕೊಂಡಿದ್ದೀವಿ, ಇರಿಟೇಬಿಲಿಟಿ ಹೋಗ್ಬೇಕಂತ ಅನ್ನೋ ಒಂದು ಕಾರಣಕ್ಕೆ. ಆದ್ರೆ ಫ್ಯೂಚರ್ ಇಶ್ಯೂಸ್ ಆಗುವ ರೀತಿ ಯಾವುದೂ ಇಲ್ಲ. ಅದು ಯಾರು ಇವನ್ ಯಾವುದಿಲ್ಲ. ಫೀಡಿಂಗ್ ಎಲ್ಲ ನಾರ್ಮಲ್ ನಾವು ಅದು ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಫೀಡಿಂಗ್ ಮಾಡೇ ಇಲ್ಲಿ ಕರ್ಕೊಂಡು ಬಂದ್ವಿ. ಇವತ್ತು ಬೆಳಗ್ಗೆನೂ ಫೀಡಿಂಗ್ ಮಾಡಿಸಿದ್ವಿ. ಅದು ಈಗ 15 ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಪಾಪ. ICU ಒಳಗಡೆ ಹೇಗೆ ಬಿಡಕ್ಕಾಗುತ್ತೆ? ಬಿಡಲ್ಲ. ನಾವೇ ವಿಡಿಯೋ ಮಾಡಿ ಅದು ಬೇಕಾದ್ರೆ ನಿಮ್ಮನ್ನು ಒಳಗೆ ಬಿಡಲ್ಲ. ಅದನ್ನು ಡಿಸ್ಕಸ್ ಈ ದೇಶದಲ್ಲಿ ಯಾವ ಉದಾಹರಣೆ ಇದೆ ಸರ್? ಈ ನ್ಯಾಷನಲ್ ನ್ಯೂಸ್ ಎಷ್ಟು ಬ್ರೀಫ್ ಮಾಡಿದ್ವಿ ಇನ್ನೂ ಕೂಡ ನಮ್ಮ ಸುದ್ದಿ ಮಾಡ್ತಾರೆ. ನಾವು ಭಾಳ ಅಲ್ಲಿ ನೋಡಿದ್ವಿ ಜನರು ಯಾವ ಥರ ಈಗ ನಿಮಗೆ ಗೊತ್ತಿದೆ, ಒಬ್ಬೊಬ್ಬರೇ ಬ್ರೀಫ್ ಮಾಡಿಕೊಂಡು ಹೋದ್ರೆ ಅದಕ್ಕೆ ನಾನು ಕರೀತೀನಿ, ಎಲ್ಲರೂ ಬನ್ನಿ ಒಮ್ಮೆ ನಾನು ಕೊಡ್ತೀನಿ ಅಂತ ಹೇಳಿದಿಲ್ಲ. ಬಟ್ ಇಂಡಿವಿಜುವಲ್ ಆಗಿ ಬರ್ತಾ ಏನಾಯ್ತು ಸರ್, ಕೆಲವು ಇದ್ದಾಗ ಒಂದೇ ಕಾರಣ ಇರುತ್ತೆ, ಸಾಮಾನ್ಯ ಕಾರಣ ಅಷ್ಟೇ. ನಾವು ಎದ್ದಿದ್ದೀವಿ, ಮಗು ಅಷ್ಟಾಗಿದೆ, ಯಾವ ಕಾರಣ ಬರೋಲ್ಲ. ಅದ್ರಾಗ ಸುತ್ತಾಗ 108 ಕಾರಣಗಳು ಬರ್ತವೆ. ನಾವು ಜಾಸ್ತಿ ಹೇಳ್ಬೇಕಂದ್ರೆ ಎಲ್ಲರೂ ಎಲ್ಲ ಇಲಾಖೆಗಳು ಚೆನ್ನಾಗಿ ಕೆಲಸ ಮಾಡಿದ್ವಿ. ಫಸ್ಟ್ ಅಗ್ನಿಶಾಮಕ ಇಲಾಖೆ ನಾವು ಇದು ಕೊಡ್ತೀವಿ ಸರ್. ಯಾಕಂದ್ರೆ ಫಸ್ಟ್ ಬೇಸಿಕ್ ಫೌಂಡೇಶನ್ ಹಾಕ್ಕೊಂಡ್ರೆ ಅವ್ರು ಫೌಂಡೇಶನ್ ಹಾಕ್ಲಿಕ್ಕಂದ್ರೆ ಮಾಡಿಲ್ಲ. ಮತ್ತೆ ಆ ಬಗ್ಗೆ ಬಜೆಟ್ ಸೊ ನಾವು ತುಂಬಾ ಬೇಗ ಫುಲ್ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಆ ರಿಸ್ಕ್ ತಗೊಳ್ಳೋಕ್ಕಾಗಿಲ್ಲ. ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಸಲಹೆ ಬೇಡ, ಈಗ ಸದ್ಯಕ್ಕೆ ನಾವು ಮುಂದೆ ಟ್ರೈ ಮಾಡೋಣ. ಫಸ್ಟ್ ಆ ಮಣ್ಣನ್ನು ಟ್ರೈ ಮಾಡೋಣ ನಾವು ಪ್ರಯತ್ನ ಮಾಡಿದ್ವಿ. ಏನು ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರ್ಗಳು ತಂದಿದ್ದೀವಿ, ಒಂದು 2 ವ್ಯಾಕ್ಯೂಮ್ ಕ್ಲೀನರ್ಗಳು. ಅದು ಮುಖಾಂತರ ಆ ಮಣ್ಣನ್ನು ತೆಗೆಯಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು, ಬರೀ ಮಣ್ಣು ಮಾತ್ರ ಬಂದಿತ್ತು, ಕಳ್ಳು ಬಂದಿಲ್ಲ. ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್, ಯಾಕಂದರೆ ಕಳ್ಳಾದರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದರೂ ಪರವಾಗಿಲ್ಲ. ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ 1 kg ಇರಬಹುದು ಅಷ್ಟು ಮಣ್ಣನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಹೇಳಿದರು ತುಂಬ ದೊಡ್ಡ ಪವರ್ಫುಲ್ ಸಕ್ಕಿಂಗ್ ಮಿಷಿನ್ಸ್ ಇರ್ತದೆ, ಅದನ್ನು ತಗೊಂಡು ಬಂದು ನೀವು ಟ್ರೈ ಮಾಡಿನ. ಬಟ್ ಅದು ಸಲಹೆಗಳು ನಮಗೆ ಏನು ಸರಿಯಾಗಿ ಅನಿಸಿಲ್ಲ. ಯಾಕಂದರೆ ಅದು ಪಾಪುದು ಕೂಡ ಸಣ್ಣ ಬಾಡಿ ಇದೆ, ತುಂಬ ಲೈಕ್ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಇರ್ತದೆ. ಸೊ ಸಕ್ಕಿಂಗ್ ಮಿಷಿನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದರು. ಅದರಿಂದ ಅದನ್ನು ಅಲ್ಲಿಯೇ ನಾವು ಕೈ ಬಿಟ್ಟಿದ್ದೀವಿ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇರುವ ಒಂದೇ ಒಂದು ಅಲ್ಟರ್ನೇಟ್ ಆದರೆ ನಾವು ಪ್ಯಾರಲ್ ಆಗಿ ಟ್ರೆಂಚ್ ತೆಗೆಯುವುದನ್ನು ಮುಂದುವರಿದು ಮಗುವಿನ ಒಂದು ತಲೆ ಇರುವ ಡೆಪ್ತ್ಕ್ಕಿಂತ ಕೆಳಗೆ ಹೋಗಬೇಕು. ಯಾಕಂದರೆ ಈಗ ಆಲ್ರೆಡಿ ಹೇಳಿದಾಗ 17 ಅಡಿಯಲ್ಲಿ ಕಾಲಿದೆ, 18-18.5 ಅಡಿಯಲ್ಲಿ ತಲೆ ಇರುತ್ತದೆ. ಬಟ್ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ, ಬರೀ ತಲೆ ಮಾತ್ರ ಇದ ಅಥವಾ ತಲೆಗೆ ಕೆಳಗಡೆ ಕೈ ಈ ಥರ ಪೊಸಿಷನಲ್ಲಿ ಇದೆ ಅಥವಾ ಕೈಯನ್ನು ಮಡಿಸಿ ಅದು ಇಟ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಸೊ ಕೈ ಕೆಳಗೆ ಹ್ಯಾಂಗ್ ಆಗ್ತಾ ಇದ್ರೆ ಮತ್ತೆ 1 ಅಡಿ ಅಷ್ಟು ಆಗುತ್ತೆ. ಸೊ ನಾವು ಅದು ಲೆಕ್ಕ ಮಾಡಿದರೆ 19.5 ಅಡಿ 20 ಅಡಿ ಬರೆ ಮಗುವಿನ ಕಾಳಿಂದ ತಲೆ ಬರೆ ಇರ್ತದೆ. ಸೊ ನಾವು ಮಿನಿಮಮ್ 20 ಫೀಟಲ್ಲಿ ಮಗುವಿನ ಒಂದು ಕೈ ಇರುವುದಾಗಿ ನಾವು ಒಂದು ಅಸಂಪ್ಷನ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು 2 ಅಡಿ ಬರೆ ನಾವು ಹೋಗ್ಬೇಕಾದ್ರೆ 22 ಅಡಿ ಬರೆ ನಾವು ಕೆಳಗಡೆ ವರ್ಟಿಕಲ್ ಆಗಿ ನಾವು ಡ್ರಿಲ್ ಮಾಡಿಕೊಂಡು ಹೋಗಬೇಕು. 22 ಅಡಿ ರೀಚ್ ಆದ ಮೇಲೆ ಮತ್ತೆ ಹರಿಜಾಂಟಲ್ ಆಗಿ ಒಂದು ಸೊರಂಗ ಮಾರ್ಗ ಥರ ಒಂದು ಮಾಡಿ ಹೋಗು ಮಗುವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ನಮ್ಮ ಪ್ಲಾನ್ ಇತ್ತು. ಸರಿಯಾ, ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇನಿಷಿಯಲಿ ನಮ್ಮ ಲೆವೆಲಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ನಡೆಯೋಕ್ಕೆ ಶುರು ಆಯಿತು. ಇನ್ ಬಿಟ್ವೀನ್ SDRF ತಂಡ ಬಂದಿತ್ತು. ಫಸ್ಟ್ ಗುಲ್ಬರ್ಗ ಅಂತ ಒಂದು ತಂಡ, ಅವರು ನಮ್ಮ ಸಮೀಪದಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಬೇಗ ಬಂದರು. ನೈಟ್ ಒಂದು 11 ಗಂಟೆಯಷ್ಟಿಗೆ
3 ಗಂಟೆಯಷ್ಟಿಗೆ SDRF ತಂಡ ಬೆಳಗಾಮಿಂದ ಬಂದರು. ಅದೇ ರೀತಿ ಬೆಳಿಗ್ಗೆ 6 ಒಳಗಡೆ NDRF ತಂಡ ಹೈದರಾಬಾದಿಂದ ಬಂದರು. ಅವರು ಕೂಡ ಕೆಲಸಗಳನ್ನು